ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡದ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಹಾವೇರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದರು. ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮದಲ್ಲಿ ಆನಂದಸ್ವಾಮಿ ಗಡ್ಡದೇವರಮಠ ರೋಡ್ ಶೋ ನಡೆಸುವ ಮೂಲಕ ಮತಬೇಟೆಯನ್ನು ನಡೆಸಿದರು. ರೋಡ್ ಶೋ ಬಳಿಕ ಬಹಿರಂಗ ಪ್ರಚಾರ ಸಭೆ ನಡೆಸಿದ್ದು ಶಾಸಕರಾದ ಶ್ರೀನಿವಾಸ್ ಮಾನೆ, ಯುಬಿ ಬಣಕಾರ ಸೇರಿ ಹಲವಾರು ಮಂದಿ ಆನಂದಸ್ವಾಮಿ ಗಡ್ಡದೇವರಮಠಗೆ ಸಾಥನ್ನ ನೀಡಿದರು. ಮೊಟ್ಟ ಮೊದಲಿಗೆ ನನ್ನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಧನ್ಯವಾದ ಹೇಳ ಬಯಸ್ತೀನಿ. ಇಷ್ಟೊಂದು ಅಭೂತಪೂರ್ವ ಇಂಥ ಬಿಸಿಲು, ಇಂಥ ಮಳೆ ಗಾಳಿಯಲ್ಲೂ ಸಹಿತ ನನ್ನ ಎಲ್ಲ ಶಾಸಕರು ಭಾಳ ಅಭೂತಪೂರ್ವವಾಗಿ ಕೆಲಸ ಮಾಡ್ತಾ ಎಲ್ಲರ ಒಂದು ಬೆಂಬಲ, ಆಶೀರ್ವಾದ, ಮತದಾರರ ಆಶೀರ್ವಾದ ಹೆಚ್ಚಾಗಿ ನನಗೆ ವ್ಯಕ್ತ ಆಗ್ತಿದೆ. 4ನೇ ಬಾರಿ ಹಿರೇಕೆರೂರಿಗೆ ಇವತ್ತು ಬರ್ತಾ ಇದ್ದೀನಿ. ಅದು ಹುಮ್ಮಸ್ಸು ಇನ್ನೂ ಇಮ್ಮಡಿ ಆಗ್ತಾ ಇದೆ. ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ, ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿಲ್ಲ ಅಂತ ಜನರು ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಗ್ಯಾರಂಟಿಗಳು ಇವತ್ತು ಮನೆ ಮನೆಗೆ ಮುಟ್ಟಿದಾವೆ. ಅದೇ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಧನ್ಯವಾದ ಹೇಳ ಬಯಸ್ತೇನೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡದ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಹಾವೇರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದರು. ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮದಲ್ಲಿ ಆನಂದಸ್ವಾಮಿ ಗಡ್ಡದೇವರಮಠ ರೋಡ್ ಶೋ ನಡೆಸುವ ಮೂಲಕ ಮತಬೇಟೆಯನ್ನು ನಡೆಸಿದರು. ರೋಡ್ ಶೋ ಬಳಿಕ ಬಹಿರಂಗ ಪ್ರಚಾರ ಸಭೆ ನಡೆಸಿದ್ದು ಶಾಸಕರಾದ ಶ್ರೀನಿವಾಸ್ ಮಾನೆ, ಯುಬಿ ಬಣಕಾರ ಸೇರಿ ಹಲವಾರು ಮಂದಿ ಆನಂದಸ್ವಾಮಿ ಗಡ್ಡದೇವರಮಠಗೆ ಸಾಥನ್ನ ನೀಡಿದರು. ಮೊಟ್ಟ ಮೊದಲಿಗೆ ನನ್ನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಧನ್ಯವಾದ ಹೇಳ ಬಯಸ್ತೀನಿ. ಇಷ್ಟೊಂದು ಅಭೂತಪೂರ್ವ ಇಂಥ ಬಿಸಿಲು, ಇಂಥ ಮಳೆ ಗಾಳಿಯಲ್ಲೂ ಸಹಿತ ನನ್ನ ಎಲ್ಲ ಶಾಸಕರು ಭಾಳ ಅಭೂತಪೂರ್ವವಾಗಿ ಕೆಲಸ ಮಾಡ್ತಾ ಎಲ್ಲರ ಒಂದು ಬೆಂಬಲ, ಆಶೀರ್ವಾದ, ಮತದಾರರ ಆಶೀರ್ವಾದ ಹೆಚ್ಚಾಗಿ ನನಗೆ ವ್ಯಕ್ತ ಆಗ್ತಿದೆ. 4ನೇ ಬಾರಿ ಹಿರೇಕೆರೂರಿಗೆ ಇವತ್ತು ಬರ್ತಾ ಇದ್ದೀನಿ. ಅದು ಹುಮ್ಮಸ್ಸು ಇನ್ನೂ ಇಮ್ಮಡಿ ಆಗ್ತಾ ಇದೆ. ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ, ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿಲ್ಲ ಅಂತ ಜನರು ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಗ್ಯಾರಂಟಿಗಳು ಇವತ್ತು ಮನೆ ಮನೆಗೆ ಮುಟ್ಟಿದಾವೆ. ಅದೇ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಧನ್ಯವಾದ ಹೇಳ ಬಯಸ್ತೇನೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡದ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಹಾವೇರಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರು ಬಿರುಸಿನ ಪ್ರಚಾರವನ್ನು ನಡೆಸಿದರು. ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮದಲ್ಲಿ ಆನಂದಸ್ವಾಮಿ ಗಡ್ಡದೇವರಮಠ ರೋಡ್ ಶೋ ನಡೆಸುವ ಮೂಲಕ ಮತಬೇಟೆಯನ್ನು ನಡೆಸಿದರು. ರೋಡ್ ಶೋ ಬಳಿಕ ಬಹಿರಂಗ ಪ್ರಚಾರ ಸಭೆ ನಡೆಸಿದ್ದು ಶಾಸಕರಾದ ಶ್ರೀನಿವಾಸ್ ಮಾನೆ, ಯುಬಿ ಬಣಕಾರ ಸೇರಿ ಹಲವಾರು ಮಂದಿ ಆನಂದಸ್ವಾಮಿ ಗಡ್ಡದೇವರಮಠಗೆ ಸಾಥನ್ನ ನೀಡಿದರು. ಮೊಟ್ಟ ಮೊದಲಿಗೆ ನನ್ನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ ಧನ್ಯವಾದ ಹೇಳ ಬಯಸ್ತೀನಿ. ಇಷ್ಟೊಂದು ಅಭೂತಪೂರ್ವ ಇಂಥ ಬಿಸಿಲು, ಇಂಥ ಮಳೆ ಗಾಳಿಯಲ್ಲೂ ಸಹಿತ ನನ್ನ ಎಲ್ಲ ಶಾಸಕರು ಭಾಳ ಅಭೂತಪೂರ್ವವಾಗಿ ಕೆಲಸ ಮಾಡ್ತಾ ಎಲ್ಲರ ಒಂದು ಬೆಂಬಲ, ಆಶೀರ್ವಾದ, ಮತದಾರರ ಆಶೀರ್ವಾದ ಹೆಚ್ಚಾಗಿ ನನಗೆ ವ್ಯಕ್ತ ಆಗ್ತಿದೆ. 4ನೇ ಬಾರಿ ಹಿರೇಕೆರೂರಿಗೆ ಇವತ್ತು ಬರ್ತಾ ಇದ್ದೀನಿ. ಅದು ಹುಮ್ಮಸ್ಸು ಇನ್ನೂ ಇಮ್ಮಡಿ ಆಗ್ತಾ ಇದೆ. ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ, ಯಾವ ಗ್ಯಾರಂಟಿಗಳು ಜನರಿಗೆ ಮುಟ್ಟಿಲ್ಲ ಅಂತ ಜನರು ಹೇಳ್ತಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಗ್ಯಾರಂಟಿಗಳು ಇವತ್ತು ಮನೆ ಮನೆಗೆ ಮುಟ್ಟಿದಾವೆ. ಅದೇ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಧನ್ಯವಾದ ಹೇಳ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.